ನಾವು ಚೈತನ್ಯ ತರಣಿ ಅಂತ ಒಂದು ನಮ್ಮ ಪ್ಯಾಕೇಜ್ ಇದೆ. ಆ ಚೈತನ್ಯ ತರಣಿನಲ್ಲಿ ಏನು ಸಂಪನ್ಮೂಲಗಳು ಕೊಟ್ಟಿದ್ದಾರೆ ಅದಕ್ಕಿಂತ ಇನ್ನೂ ವಿಭಿನ್ನವಾಗಿ ಇನ್ನಷ್ಟು ಹೆಚ್ಚಿನ ಸಂಪನ್ಮೂಲಗಳು ನಮ್ಮ ಸಂಪನ್ಮೂಲ ಕೇಂದ್ರದಲ್ಲಿ ಲಭ್ಯ ಇರೋದ್ರಿಂದ ನಾವು ಅದನ್ನು ಬಳಸಿ ಸೇವಾ ನಿರತ ಶಿಕ್ಷಕರಿಗೆ ತರಬೇತಿಯನ್ನು ಕೊಡ್ತೀವಿ. ಸಂಪನ್ಮೂಲ ಕೇಂದ್ರದಲ್ಲಿ ನಮಗೆ ಭಾಷೆಗಳಿಗೆ ಅವಶ್ಯಕವಾದಂತಹ ಬೋಧನಾ ಸಲಕರಣೆಗಳು ಸಿಗ್ತಿದೆ. ಹಾಗೂ ಕೋರ್ ಸಬ್ಜೆಕ್ಟ್ಸ್ ಅಂತೇನಿದೆ, ವಿಜ್ಞಾನ ಇರ್ಬೋದು, ಗಣಿತ, ಸಮಾಜ, ಇವಕ್ಕೂ ಸಹ ಅತ್ಯುತ್ತಮವಾದಂತಹ ಸಲಕರಣೆಗಳು ದೊರಕ್ತಾ ಇದೆ. ಯಾವುದೇ ಶಿಕ್ಷಕರು ತರಗತಿ ಸನ್ನಿವೇಶದಲ್ಲಿ ಅವರು ಎದುರಿಸ್ತಕ್ಕಂಥ ಬೋಧನೆಗೆ ಸಂಬಂಧಪಟ್ಟ ಹಾಗೆ, ಅವರ ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಬೇಕಾದ ಮಾಹಿತಿ ಸಂಪನ್ಮೂಲ ಕೇಂದ್ರಗಳಲ್ಲಿ ಲಭ್ಯವಿರ್ತದೆ. ಎಲ್ಲ ಸ್ತರಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಬೋಧಕ ಹಾಗೂ ಸಂಪನ್ಮೂಲ ವರ್ಗದ ಶೈಕ್ಷಣಿಕ ಅವಶ್ಯಕತೆಗಳನ್ನು ಪೂರೈಸಲು ಚಾಮರಾಜನಗರ ಜಿಲ್ಲೆಯಲ್ಲಿ ಬ್ಲಾಕ್ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಶಿಕ್ಷಣ ಸಂಪನ್ಮೂಲ ಕೇಂದ್ರಗಳನ್ನು ಆರಂಭಿಸಲಾಗಿದೆ. ರೆಫರೆನ್ಸ್ ಬುಕ್ಸ್ ಇದೆ, ವಾಲ್ ಚಾರ್ಟ್ಸ್ ಇದೆ, ಸೈನ್ಸ್ TLMs ಇದೆ, ಮ್ಯಾಥ್ಸ್ TLMs ಇದೆ, ಸೋಷಿಯಲ್ ಸಂಬಂಧಪಟ್ಟಂಥ TLMs ಇದೆ. ಶಿಕ್ಷಣ ಬೋಧನೆಯಲ್ಲಿ ತೊಡಗಿರುವ ಎಲ್ಲರಿಗೂ ಅಗತ್ಯವಿರುವ ಹೆಚ್ಚಿನ ಎಲ್ಲ ಪೂರಕ ಮಾಹಿತಿಗಳು, ಉಪಕರಣಗಳು ಇಲ್ಲಿ ಲಭ್ಯ. ಅಂದವಾಗಿ ಜೋಡಿಸಿಟ್ಟ ಸಂಪನ್ಮೂಲ ಕಪಾಟುಗಳು, ಬೋಧನಾ ಕಲಿಕೋಪಕರಣಗಳು ಮತ್ತು ಪ್ರಾಯೋಗಿಕ ಪರೀಕ್ಷೆಗಳಿಗೆ ಒಳಪಟ್ಟ ಬೋಧನಾ ಮತ್ತು ಕಲಿಕಾ ಪೂರಕ ಮಾದರಿಗಳು, 1ರಿಂದ 7ನೇ ತರಗತಿವರೆಗಿನ ಪಠ್ಯ ಪೂರಕ ಸಾಮಗ್ರಿಗಳು ಮತ್ತು ಪುಸ್ತಕಗಳು, ಪಠ್ಯಪೂರಕ ಭಿತ್ತಿಪತ್ರಗಳು ಮತ್ತು ತೂಗುಪಟಗಳು, ಬೋಧನಾ ಕಲಿಕೋಪಕರಣಗಳ ತಯಾರಿ ಮತ್ತು ಬಳಕೆ ಕುರಿತು ಪ್ರಾಯೋಗಿಕ ತರಬೇತಿಗಳು, ಗ್ರಂಥಾಲಯ ಮತ್ತು ವಾಚನಾಲಯ ಸೇವೆ, ಪ್ರಾಥಮಿಕ ಶಿಕ್ಷಣಕ್ಕೆ ಸಂಬಂಧಿಸಿದ ಪರಾಮರ್ಶನ ಗ್ರಂಥಗಳು, ತರಬೇತಿ ಸಾಹಿತ್ಯಗಳು ಮತ್ತು ತರಬೇತಿ ಪೂರಕ ಸಾಹಿತ್ಯಗಳು, ಸಾಹಿತ್ಯ, ಸಂಸ್ಕೃತಿ, ಜನಪದ ಕಲೆ ಇತ್ಯಾದಿಗಳಿಗೆ ಸಂಬಂಧಿಸಿದ ಪುಸ್ತಕಗಳು, ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಆಯ್ದ ವರದಿಗಳು, ರಾಷ್ಟ್ರಮಟ್ಟದ ಸಂಸ್ಥೆಗಳಿಂದ ಸಿದ್ಧವಾಗಿ ಪ್ರಕಾಶಿಸಲ್ಪಟ್ಟ ಆಯ್ದ ಸಂಶೋಧನಾ ವರದಿಗಳು, ದೃಕ್ ಶ್ರವಣ ವಿದ್ಯುನ್ಮಾನ ಶೈಕ್ಷಣಿಕ ಪರಿಕರಗಳು, ವೆಬ್ ಇಂಟರ್ನೆಟ್ ಆಧಾರಿತ ಸಂಪನ್ಮೂಲಗಳು, ಸಂಪನ್ಮೂಲ ವ್ಯಕ್ತಿಗಳ ಮಾಹಿತಿ ಕೋಶ, ಅನುಭವ ಇರುವವರಿಂದ ಹಿಡಿದು CRP, BRP ಮತ್ತು ತರಬೇತಿ ಹಂತದಲ್ಲಿರುವ ಶಿಕ್ಷಕರ ಶೈಕ್ಷಣಿಕ ಅಗತ್ಯತೆಗಳನ್ನು ಪೂರೈಸುತ್ತದೆ. ನಮ್ಮಲ್ಲಿ ಈಗ KSQVA ಮಾದರಿಯ ಪರೀಕ್ಷೆಗಳು, ಮೌಲ್ಯಾಂಕನ ಪರೀಕ್ಷೆಗಳು ನಡೀತವೆ. ಈ ಮೌಲ್ಯಾಂಕನ ಪರೀಕ್ಷೆಗಳಲ್ಲಿ ಕೆಲವೊಂದು ನಿರ್ದಿಷ್ಟಪಡಿಸಿದ ಸಾಮರ್ಥ್ಯಗಳಿಗೆ ಮಕ್ಕಳು ಸರಿಯಾಗಿ ಉತ್ತರವನ್ನು ನೀಡಿರಲ್ಲ. ಇದಕ್ಕೆ ಏನೋ ಒಂದು ಕಾರಣ, ಒಂದು ವಿಶ್ಲೇಷಣೆ ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ತರಗತಿ ಕೋಣೆ ಒಳಗಡೆ ಸಾಮಾನ್ಯ ಶಿಕ್ಷಕ ಬೋಧನೆ ಮಾಡಲಿಕ್ಕೆ ಅದು ತೊಂದರೆಯಾಗಿದೆ. ಅದನ್ನು ನೋಡಿದಾಗ ಅವನಿಗೆ ಏನಾದರೂ ಒಂದು ಸಾಧನ ಸಲಕರಣೆಗಳು, TLMಗಳು ಅಥವಾ ಹೆಚ್ಚಿನ ಪೂರಕ ಸಾಹಿತ್ಯ ಬೇಕು ಅನ್ನಿಸ್ತು. ಅಂಥ ಸಂದರ್ಭದಲ್ಲಿ ಶಿಕ್ಷಕರು ಸಂಪನ್ಮೂಲ ಕೇಂದ್ರದ ನೆರವನ್ನು ಖಂಡಿತ ಪಡಿಬೋದು. ಸಂಪನ್ಮೂಲ ಕೇಂದ್ರನ ತರಬೇತಿಯ ವೇಳೆಯಲ್ಲಿ ಶಿಕ್ಷಕರು ಬಳಸ್ಕೋಬೋದು. ತದನಂತರ ನಮ್ಮ ಈಗಾಗಲೇ ಏನು ನಮ್ಮ BRC ಕೇಂದ್ರದಲ್ಲಿ ಇರುವಂತಹ BRP ಸಂಪನ್ಮೂಲ ವ್ಯಕ್ತಿಗಳೇನಿದ್ದಾರೆ, ಬ್ಲಾಕ್ ಹಂತದ ಸಂಪನ್ಮೂಲ ವ್ಯಕ್ತಿಗಳು, ಅವರು ಕೂಡ ಬಳಸ್ಕೋಬೋದು, CRPಗಳು ಬಳಸ್ಕೋಬೋದು, ಶಿಕ್ಷಕರು ಬಳಸ್ಕೋಬೋದು. ಬರೀ ಶಿಕ್ಷಕರೇ ಅಲ್ಲ, ತರಬೇತಿದಾರರು, D.Ed ವಿದ್ಯಾರ್ಥಿಗಳು ಎಲ್ಲರೂ ಸಂಪನ್ಮೂಲ ಕೇಂದ್ರದ ಪ್ರಯೋಜನ ಪಡೆದುಕೊಳ್ಳುತ್ತಿದ್ದಾರೆ. ನೀವು ಯಾಕೆ ಅಲ್ಲೇ ಕುಳಿತಿದ್ದೀರಿ? ನೀವು ಬನ್ನಿ, ಇದು ನಿಮ್ಮದೇ ಸಂಪನ್ಮೂಲ ಕೇಂದ್ರ. ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುವತ್ತ ನಾವೆಲ್ಲರೂ ಜೊತೆಯಾಗಿ ಹೆಜ್ಜೆ ಹಾಕೋಣ.